ನಾಳೆ ಮತ್ತೆ ದೆಹಲಿಗೆ ತೆರಳಲಿರುವ ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆಯ ಮಾದರಿಯ ಬಗ್ಗೆ ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗೆಯೇ ನವೆಂಬರ್ 18ರಂದು ದೆಹಲಿಗೆ ಕೆಸಿ ವೇಣುಗೋಪಾಲ್ ಅವರು ಆಗಮಿಸುತ್ತಾರೆ. ಕೆಸಿ ವೇಣುಗೋಪಾಲ್ ಅವರ ಜೊತೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನು ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೂ ಕೂಡ ಸಿಎಂ ಮಾತುಕತೆಯನ್ನು ನಡೆಸುವ ಸಾಧ್ಯತೆ ಇದೆ. ಬಳಿಕ ಪುನರ್ರಚನೆಯ ಸ್ವರೂಪದ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ಯಾವ ಸ್ವರೂಪದಲ್ಲಿ ಪುನರ್ರಚನೆ ಆಗಬೇಕು, ಯಾರನ್ನ ಕೈ ಬಿಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು, ಕೈ ಬಿಟ್ಟರೆ ಯಾವ ರೀತಿಯ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ, ಒಂದು ವೇಳೆ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿರುವವರನ್ನ ಹತಾಶೆಗೊಳಿಸಿದ್ರೆ ಅದರ ಪರಿಣಾಮ ಹೇಗಿರುತ್ತೆ, ಇದೆಲ್ಲವನ್ನ ಕೂಡ ಅಳೆದು ತೂಗಿ ಒಂದಷ್ಟು ಮಾನದಂಡಗಳನ್ನು ಅನುಸರಿಸಿ ಸಂಪುಟಕ್ಕೆ ಸರ್ಜರಿಯನ್ನ ಮಾಡಬೇಕಾದಂತಹ ದೊಡ್ಡ ಜವಾಬ್ದಾರಿ ಸಿಎಂ ಮತ್ತು ಹೈಕಮಾಂಡ್ ಮೇಲಿದೆ. ದೊಡ್ಡ ಪ್ರಮಾಣದಲ್ಲಿ ಪುನರ್ರಚನೆಗೆ ನಾಯಕರೊಬ್ಬರು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗ್ತಾ ಇದೆ. ಹಾಲಿ ಸಚಿವರಿಗೆ ಪಕ್ಷದ ಕೆಲಸವನ್ನ ನೀಡಿ ಎಂದಿರುವ ನಾಯಕರು ಪುನರ್ರಚನೆಯ ಬದಲಾಗಿ 4 ಪ್ರಮುಖ ಸ್ಥಾನಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಮತ್ತು ರಾಜಣ್ಣ ಅವರಿಂದ ತೆರವಾಗಿರುವಂತಹ ಸ್ಥಾನವನ್ನ ತುಂಬುವುದರ ಕುರಿತು ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಹಾಗೆಯೇ ಪರಿಷತ್ ಸಭಾಪತಿ ಮತ್ತು ಉಪಸಭಾಪತಿ ಆಯ್ಕೆಯ ಬಗ್ಗೆಯೂ ಕೂಡ ಪ್ರಸ್ತಾಪ. ಪರಿಷತ್ ಸಭಾಪತಿ ಸ್ಥಾನದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಇನ್ನೊಂದು ಕಡೆ ಹೊಸಬರಿಗೆ ಅವಕಾಶವನ್ನ ನೀಡುವ ಕುರಿತು ಚರ್ಚೆ ಆಗ್ತಾ ಇದೆ. ಎಲ್ಲಾ ಆಯ್ಕೆಗಳನ್ನ ಮುಕ್ತವಾಗಿಟ್ಟಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕುತೂಹಲ. ಒಂದು ವೇಳೆ ಇರುವವರನ್ನ ತೆಗೆದು ಬೇರೆಯವರಿಗೆ ಕೊಟ್ಟರೆ ಅದರಿಂದ ಅಸಮಾಧಾನಕ್ಕೆ ಕಾರಣವಾಗಬಹುದು. ಇನ್ನೊಂದು ಕಡೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ಗಳನ್ನ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಪರಿಗಣಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹೇಗೆ ಚಿಂತಿಸುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ವಿ ಕಾಂಗ್ರೆಸ್ ಪಾಳದಲ್ಲಿ, ಅದರಲ್ಲೂ ಹೈಕಮಾಂಡ್ ಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಸಂಪುಟಕ್ಕೆ ಸರ್ಜರಿ ಆಗುತ್ತಾ ಅಥವಾ ನಾಯಕತ್ವವೇ ಬದಲಾವಣೆ ಆಗುತ್ತಾ? ಇದು ಇನ್ನೂ ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಾಗಿದೆ. ಏನಾಗಬಹುದು ಅಂತ ಪ್ರಮೋದ್? ಮಧುಶ್ರೀ, ಈಗಾಗಲೇ ರಾಜಕೀಯದಲ್ಲಿ ಚಟುವಟಿಕೆಗಳಂತೂ ಖಂಡಿತವಾಗ್ಲೂ ಆರಂಭವಾಗಿದೆ. ಆದರೆ ದೆಹಲಿಯಲ್ಲಿ ಯಾವ ಮಟ್ಟದ ಬೆಳವಣಿಗೆ ಆಗ್ತಾ ಇದೆ ಅದರ ಬಗ್ಗೆ ಕಂಪ್ಲೀಟ್ ಆದಂಥ ಎಲ್ಲ ಸಂಪೂರ್ಣ ಪರ ಮತ್ತು ವಿರೋಧವಾದಂಥ ಹೇಳಿಕೆಗಳೇ ಬರ್ತಾ ಇದೆ. ಅಫ್ಕೋರ್ಸ್ ಈಗ ಪರಮೇಶ್ವರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಈಗ ಸಂಪುಟ ಪುನರ್ರಚನೆ ವಿಚಾರವನ್ನು ಅಥವಾ ನಾಯಕತ್ವದ ವಿಚಾರಕ್ಕೆ ಜೋಡಿಸಿ ಅವರು ಮಾತನಾಡಿದ್ದಾರೆ. ಸಂಪುಟ ಪುನರ್ರಚನೆ ಆಗ್ತಾ ಇದೆ ಅಂದರೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಆದರೆ ದೆಹಲಿಯಲ್ಲಿ ಸಂಪೂರ್ಣವಾಗಿ ಪುನರ್ರಚನೆಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿದೆಯಾ ಅಂದರೆ ಸದ್ಯದ ಮಟ್ಟಿಗೆ ಅದಕ್ಕೆ ಸರಿಯಾದಂಥ ಯಾವುದೇ ರೀತಿಯಂಥ ಸ್ಪಷ್ಟತೆ ಖಂಡಿತವಾಗ್ಲೂ ಇಲ್ಲ. ಇನ್ನೂ ಕೂಡ ಪ್ರಾರಂಭಿಕ ಹಂತದಲ್ಲಿದೆ. ಇನ್ನೂ ಕೂಡ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಸಂಪುಟ ಪುನರ್ರಚನೆ ಬಗ್ಗೆ ಮಾತುಕತೆ ಆದರೂ ಕೂಡ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಿಹಾರದ ರಾಜಕೀಯವನ್ನೇ ಚರ್ಚೆ ಮಾಡಲಾಗಿದೆ. ಬಿಹಾರದ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಫಲಿತಾಂಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ, ನಾವು ನಿಮ್ಮ ಜೊತೆಗಿದ್ದೀವಿ, ಇಂಥ ಕಷ್ಟ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಇದನ್ನು ಹೊರತಾಗಿ ರಾಜಕೀಯದ ಬಗ್ಗೆ ವಿವರವಾಗಿ ಅವರು ಇನ್ನೂ ಕೂಡ ಮಾತನಾಡಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಇವತ್ತು ಎಲ್ಲ ಚರ್ಚೆ ಆದ ಬಳಿಕ, ಅಂದರೆ ಈಗೆಲ್ಲ ಸಾಕಷ್ಟು ಮಾತುಗಳು ಅಥವಾ ಮಾಹಿತಿಗಳು ಹೊರಗಡೆ ಬರ್ತಾ ಇದೆ. ಹೀಗಾಗಿ ನಾಳೆ ಮತ್ತೊಮ್ಮೆ ಹೋಗ್ತಾ ಇದ್ದಾರೆ. ನಾಳೆ ಹೋಗ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆಗ್ತಿದ್ದಾರೆ. ಅವರ ಸಮಯ ಕೂಡ ಸಿಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಮಿತ್ ಶಾ ಅವರ ಭೇಟಿ ಕೂಡ ಇದೆ. ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ವೇಣುಗೋಪಾಲ್ ಅವರ ಜೊತೆಗೆ ಮಾತುಕತೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಸಂಪುಟಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಕಾಂಗ್ರೆಸ್ ಪಕ್ಷದ ಒಳಗೆ 2-3 ಆಯ್ಕೆಗಳಿವೆ. ಪ್ರಮುಖವಾಗಿ 2 ಆಯ್ಕೆ. ಒಂದು, ಖಾಲಿ ಸ್ಥಾನವನ್ನು ತುಂಬೋದು ಒಂದು ಆಯ್ಕೆ. ಅದರ ಜೊತೆಗೆ ಸಂಪೂರ್ಣವಾಗಿ ಪುನರ್ರಚನೆ ಮಾಡಬೇಕಾದಂಥದ್ದು ಒಂದು ಆಯ್ಕೆ. ಹಾಗಾಗಿ ಕೆಲವೊಂದಿಷ್ಟು ನಾಯಕರು ಪುನರ್ರಚನೆ ಮಾಡೇ ಬಿಡಿ, ಅಟ್ ದ ಸೇಮ್ ಟೈಮ್ 8ರಿಂದ 10 ಜನಕ್ಕೆ ಅಥವಾ ಅದಕ್ಕಿಂತ ಹೆಚ್ಚು ಜನಕ್ಕೆ ಅವಕಾಶ ಕೊಟ್ಟರೆ ಕೊಡಿ ಅಂತ ಹೇಳ್ತಿದ್ದಾರೆ. ಮತ್ತು ಕೆಲವರು ಈ ಒಂದು ಸಂದರ್ಭದಲ್ಲಿ ಸರಿಯಾದಂಥ ಪುನರ್ರಚನೆ ಮಾಡೋದಕ್ಕೆ ಕಷ್ಟ ಸಾಧ್ಯ. ಯಾಕೆಂದರೆ ಸಹಜವಾಗಿ ಬಂಡಾಯ ಹೇಳ್ಬೋದು ಅಥವಾ ಅಸಮಾಧಾನ ಉಂಟಾಗ್ಬೋದು, ಬೇರೆ ಬೇರೆ ನಾಯಕತ್ವದ ವಿಚಾರ ಕೂಡ ಮುನ್ನೆಲೆಗೆ ಬರ್ಬೋದು. ಹೀಗಾಗಿ ಸದ್ಯಕ್ಕೆ ಅಳದು ತೂಗಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಒಂದು ಪಕ್ಷದ ಹೈಕಮಾಂಡ್ನಲ್ಲಿ ಕೇಳಿಬರ್ತಾ ಇರುವಂಥ ಮಾತು. ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಹಾಗೆಯೇ DK ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ. KPCC ಅಧ್ಯಕ್ಷರಾಗಿ DCM ಆಗಿ ಅವರು ಕೂಡ ಸಹಜವಾಗಿ ಆಕ್ಟಿವ್ ಆಗಿರಬೇಕಾಗತ್ತೆ. ಅವರು ಕೂಡ, ಅಂದರೆ ಈಗ ಸಂಪುಟ ಅಂತ ಬಂದಾಗ ಮುಖ್ಯಮಂತ್ರಿಗಳ ಪ್ರೆರೋಗೇಟಿವ್ ಆಗಿದ್ದರೂ ಕೂಡ ಪಕ್ಷವನ್ನು ಬದಿಗಿಟ್ಟು ಮಾಡುವಂಥ ತೀರಾ ಸಾಧ್ಯತೆ ಕಡಿಮೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಕೂಡ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋಂಥ ಕೂಡ ಮುಖ್ಯವಾಗುತ್ತೆ. ಈಗಿರುವಂಥ ಮಾಹಿತಿಯ ಪ್ರಕಾರ ಸಂಪೂರ್ಣ ಪುನರ್ರಚನೆಗೆ ಅವರು ಅಷ್ಟು ಒಲವು ತೋರ್ತಾ ಇಲ್ಲ. ಅಂದರೆ ಏಕಾಏಕಿ ಮಾಡೋದ್ರಿಂದ ಕಷ್ಟವಾಗುತ್ತೆ ಅಥವಾ ಅವರ ರಾಜಕೀಯ ಭವಿಷ್ಯ ಅಂದರೆ ಅದನ್ನು ಕೂಡ ಹೈಕಮಾಂಡ್ ಕೊಟ್ಟಿದೆ ಮಾತು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಮಾತಿನ ಬಗ್ಗೆ DK ಶಿವಕುಮಾರ್ ಕೊಟ್ಟ ಮಾತು ಬಗ್ಗೆ ಕೇಳುವಂಥ ಪ್ರಶ್ನೆಗಳು ಜಾಸ್ತಿ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹೀಗಾಗಿ ಇನ್ನೆಲ್ಲವೂ ಕೂಡ ಪ್ರೀಮೆಚ್ಯೂರ್ ಆಗಿದೆ. ಇನ್ನು
ನಾಳಿನ ಸಭೆ ಬಳಿಕ ಮುಖ್ಯಮಂತ್ರಿಗಳು ಏನು ಮಾತಾಡ್ತಾರೆ ಆ ಸಭೆ ಬಳಿಕ ಒಂದು ಚಿತ್ರಣ ಬರುವಂಥ ಸಾಧ್ಯತೆ ಇದೆ. ಮಧು. ಧನ್ಯವಾದ ಪ್ರಮೋದ್ ತಮ್ಮ ಮಾಹಿತಿಗಾಗಿ.